2 ಹೊತ್ತು ಊಟಕ್ಕೂ ಇಲ್ಲ. ನಾನು ಹುಟ್ಟುವಾಗ ನನ್ನ ಮನೆಯಲ್ಲಿ ಕರೆಂಟು ಇಲ್ಲ, ವಿದ್ಯುತ್ ಸಂಪರ್ಕವೂ ಇಲ್ಲ. ನಾನು ರಾಜಕೀಯ ಇಡೀ ಕುಟುಂಬದಲ್ಲಿ ಒಂದು ಪಂಚಾಯತ್ ಸದಸ್ಯರು ಇಲ್ಲ. ನಾನು ರಾಜಕೀಯ ಮಾಡಲಿಕ್ಕೂ ಆಸಕ್ತಿ ಇಲ್ಲದವ, ರಾಜಕೀಯ ಮಾಡಬೇಕು ಅಂದೇಳಿ ಇದ್ದವಲ್ಲ. ನಾನು ನನ್ನ ಜೀವನವನ್ನು ನಡೆಸಲಿಕ್ಕೆ ಬೆಂಗಳೂರಿಗೆ ಬಂದೆ. 1-2 ವರ್ಷ ಬೆಂಗಳೂರನ್ನು ತಿರುಗಾಡಿದೆ. ಇಲ್ಲಿ ಎಲ್ಲ ಕೆಲಸವನ್ನ ಮಾಡಿದ್ದೇನೆ. ಹೋಟೆಲಲ್ಲಿ ಕೆಲಸ ಮಾಡಿದ್ದೇನೆ, ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿದ್ದೇನೆ. ಆ ನಂತರ ಮತ್ತೆ ಪುನಃ ಊರಿಗೆ ಹೋಗಿ ನಮ್ಮ ವೃತ್ತಿಯನ್ನ ಪ್ರಾರಂಭ ಮಾಡಿದೆ. ಅದರ ಜೊತೆಯಲ್ಲಿ ಹೋಟೆಲ್ ಅನ್ನ ಪ್ರಾರಂಭ ಮಾಡಿದೆ ಫಸ್ಟ್. ಅದರ ನಂತರ ಮೀನುಗಾರಿಕೆ ವೃತ್ತಿಯನ್ನ ಪ್ರಾರಂಭ ಮಾಡಿದೆ. ರಾಜಕೀಯದಿಂದ ಬಹಳ ದೂರ ಇದ್ದಂತ ಕುಟುಂಬ. ಜಿಲ್ಲಾ ಪಂಚಾಯತ್ ಒಂದು 6 ತಿಂಗಳ ಇರುವಾಗ ಅಲ್ಲಿಯ ಆತ್ಮೀಯರಾಗಿದ್ದವರು, ಬಹಳ ಆತ್ಮೀಯರಾಗಿದ್ದವರು ಜಿಲ್ಲಾ ಪಂಚಾಯತ್ ಸದಸ್ಯರು. ಕಾಮತ್ರು, ಅವರಿಗೆ ನನಗೆ ಸ್ವಲ್ಪ ವ್ಯತ್ಯಾಸ ಆಯಿತು. ಆ ಸಂದರ್ಭದಲ್ಲಿ ನಾನು ಅವರಿಗೆ ಹೇಳಿದೆ, ನೀವು ಬಿಸ್ನೆಸ್ ಮಾಡಿ, ನಾನು ರಾಜಕಾರಣ ಮಾಡ್ತೀನಿ ಅಂತ. ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ರಾಜಕೀಯ ಅಷ್ಟು ಸುಲಭ ಅಲ್ಲ, ಏನೋ ವ್ಯತ್ಯಾಸ ಆಯಿತು, ಸುಧಾರಿಸ್ಕೊಂಡು ಹೋಗುವ ಅಂದೇಳಿ ಸುಧಾರಿಸ್ಕೊಂಡು ಹೋದ್ರು ನಾವು. ಆ ಸಂದರ್ಭದಲ್ಲಿ ಇಲೆಕ್ಷನ್ ಡಿಕ್ಲೇರ್ ಆಯಿತು 1-2-3 ತಿಂಗಳ ನಂತರ. ಆಗ ಹೋಗಿ ನಾಮಿನೇಷನ್ ಕೊಟ್ಟೆ. ಎಲ್ಲರೂ ಸೇರಿ ನನಗೆ ವಾಪಸ್ ತೆಗೀತಾರೆ ನಡಿ. ಯಾಕೆಂದ್ರೆ ಬಿಜೆಪಿಯಲ್ಲಿ ನಿಂತವರು ನಾಯಕರು ಗಣೇಶ್ ನಾಯ್ಕ್ ಅಂದೇಳಿ ಅವರು ಆತ್ಮೀಯರಾಗಿದ್ರು. ಈ ಕಡೆ ಕಾಂಗ್ರೆಸ್ ಅಲ್ಲಿ ಇದ್ದವರು ಶ್ರೀಪಾದ್ ಕಾಮತ್ರು 2 ಟರ್ಮ್ ಜಿಲ್ಲಾ ಪಂಚಾಯತ್ ಸದಸ್ಯರಾದರು. ಇಲ್ಲ, ನಿನ್ನಿಂದರಿಂದ ನನಗೂ ಏನು ಆತಂಕ ಇಲ್ಲ. ಬಿಜೆಪಿಯವರು ಹೇಳಿದ್ರು, ನನಗೂ ಏನು ಆತಂಕ ಇಲ್ಲ, ನಮ್ಗೆ ಲಾಭನೇ ಆಗ್ತದೆ ಅಂತ ಹೇಳಿದ್ರು. ನಾನು ಬಹಳ ನನ್ನ ಸೃಷ್ಟಿಕರ್ತ ಇಡಗುಂಜಿ ಮಹಾಗಣಪತಿ ಅವ್ರು ನಂಬಿ ಏನೇ ಮಾಡೋದಿದ್ರು ಹೋಗಿ ಅಲ್ಲಿ ಕಣ್ಣೀರಿಟ್ಟು ಪ್ರಾರಂಭ ಮಾಡುವ. ಅಲ್ಲಿ ಹೋಗಿ ದೇವರ ಹತ್ರ ಕೇಳ್ಕೊಂಡೆ, ನನಗೇನು ಗೊತ್ತಿಲ್ಲ, ಕುಟುಂಬದವರಿಗೂ ಗೊತ್ತಿಲ್ಲ, ಪ್ರಾರಂಭ ಮಾಡ್ತೀನಿ, ನಿನ್ನ ಇಚ್ಛೆ ಅಂತ ಹೇಳಿ ಬಂದು ನಾಮಿನೇಷನ್ ಕೊಟ್ಟು ಪ್ರಾರಂಭ ಮಾಡಿದೆ. ಜಿಲ್ಲಾ ಪಂಚಾಯತ್ ಕ್ಷೇತ್ರ ಮಾವಳ್ಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ, ಮುರುಡೇಶ್ವರ, ಬೈಲೂರು ಮತ್ತೆ ಈ ಕಡೆ ಕೈಕಿಣಿ ಅಂತ ಗ್ರಾಮ ಪಂಚಾಯತ್. 180 ಓಟಲ್ಲಿ ನಾನು ಗೆದ್ದೆ. ನಾನು ಸೋತೆ ಅಂದೇಳಿ ಎಲ್ಲರೂ ಗೆದ್ದವರು ವಿಜೃಂಭಣೆ ಆಚರಿಸ್ತಾವ್ರೆ. ಲಾಸ್ಟ್ 2 ಗಂಟೆ ನಂತರ ನಾನೇನೋ ಮನೆಗೆ ಬರ್ತಾ ಇದ್ದೆ. ಆಗ ಹೇಳಿದ್ರು, ಇಲ್ಲ 180 ಓಟಲ್ಲಿ ನೀವು ಗೆದ್ದಿದ್ದೆ ಅಂತ. ಆ ಸಂದರ್ಭದಲ್ಲಿ ಮತ್ತೆ ಪುನಃ ಹೋಗಿ ಅದನ್ನ ಸ್ವೀಕಾರ ಮಾಡಿಕೊಂಡು ಅಲ್ಲಿಂದ ಪ್ರಾರಂಭ ಮಾಡಿದೆ ಪಕ್ಷೇತರವಾಗಿ. ಆ ಸಂದರ್ಭದಲ್ಲಿ RV ದೇಶಪಾಂಡೆ ಅವರು ನಮ್ಮ ಜಿಲ್ಲೆ ಮಂತ್ರಿಗಳು. ಆಗ ನಮ್ಮ ಪಕ್ಷಕ್ಕೆ ಬರಬೇಕು ಅಂತ ಹೇಳಿದ್ರು. ನಾನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡ್ರು. ಇದೇ ವಿಧಾನಸೌಧದಲ್ಲಿ ಬಂದು ಖರ್ಗೆಯವರ ಮುಖಾಂತರ ನನ್ನನ್ನು ಕರ್ಕೊಂಡೋಗಿ ಸೇರ್ಪಡೆ ಮಾಡಿಸಿದ್ರು. ನಮ್ಮ ದೇಶದ ಈಗಿನ ಅಧ್ಯಕ್ಷರು ಅವರು ಬಹಳ ಪ್ರೀತಿಯಿಂದ ನನ್ನನ್ನು ಸೇರಿಸ್ಕೊಂಡ್ರು. ಅದರ ನಂತರ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಮಾಡಿದ್ರು 20 ತಿಂಗಳ. ಆಗ 20 ತಿಂಗಳಾಯಿತು. ನನ್ನ ಕೆಲಸ ಸಾಮಾನ್ಯ ಜನರದ್ದು, ಬಡವರದ್ದು ಕೆಲಸ ಮಾಡೋದು. ಅದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ನಾನು ದುಡಿದ ಹಣದಲ್ಲೂ ಯಾರಿಗೆ ಕಷ್ಟ ಅಂತ ಹೇಳಿದ್ರು ಅವರಿಗೆ ಕೊಡೋದು. ಶಾಲೆ ಕಟ್ಟಿದ್ದೇನೆ, ಮಠ ಕಟ್ಟಿದ್ದೇನೆ, ದೇವಸ್ಥಾನ ಕಟ್ಟಿದ್ದೇನೆ. ಸಾಮಾನ್ಯ ಜನಕ್ಕೆ, ಬಡವರಿಗೆ ಬೇಕಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೇನೆ. ಯಾವುದು ಸರ್ಕಾರದಿಂದ ಆಗೋದಿಲ್ಲ ಅಂದ್ರೂ ನನ್ನ ಕೈಯಿಂದ ಕೊಟ್ಟು ಕಳಿಸೋದು. ನಮ್ಮ ಕುಟುಂಬದವರು, ನಮ್ಮ ಹೆಂಡತಿ ಇರ್ಬೋದು, 2 ಜನ ಮಗಳದಿರಿದ್ದಾರೆ, ಅವರು ಸಹಕಾರ ಮಾಡ್ತಿದ್ರು. ಏನೋ ನಿಮ್ಗೆ ಏನ್ ಸರಿ ಕಾಣ್ತದೆ ಮಾಡಿ, ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ಆ ನಂತರ ಮತ್ತೆ ಪುನಃ ಇಡೀ ತಾಲೂಕಲ್ಲಿ ಒಂದೇ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಇಟ್ಟರು. ಕೆಟಗರಿಯನ್ನ ಎಲ್ಲ ತೆಗೆದು ನನ್ಗಲ್ಲೂ ನಿಲ್ದಿದ್ದ ಹಾಗೆ ಆಯ್ತು.
ಒಂದಿತ್ತು ಜಾಲಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ, ದೇಶಪಾಂಡೆ ಸಾಹೇಬ್ರ ಹತ್ರ ಮತ್ತೆ ಹೋದೆ, ನನಗೆ ಟಿಕೆಟ್ ಕೊಡಬೇಕು ಅಂತ ಕೇಳಿದೆ. ಇಲ್ಲ, ಸಾಧ್ಯ ಆಗೋದಿಲ್ಲ, ಕಷ್ಟ ಆಗ್ತದೆ, ಒಂದೇ ಜನರಲ್ ಇದೆ ಅಂದ್ರು. ಇಲ್ಲ, ನಾನು ನಿಲ್ತೀನಿ ಹಾಗಾದ್ರೆ ಅಂದೆ. ನಿಲ್ಬೇಡ ಅಂತ ಹೇಳಿದ್ರು. ಆದ್ರೂ ಅವ್ರ ಹತ್ರ ವಿನಂತಿ ಮಾಡ್ಕೊಂಡೆ, ನಾನು ನಿಂತು ಗೆದ್ದು ಬರ್ತೀನಿ ಅಂತ ಹೇಳಿದೆ. ಹೋಗಿ ಅಲ್ಲಿ ನಿಂತು ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡನ್ನು ಸೋಲಿಸು ಇಂಡಿಪೆಂಡೆಂಟ್ ಆಗಿ ಮತ್ತೆ ಪುನಃ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಅಲ್ಲಿ 1800 ಓಟಲ್ಲಿ ಲೀಡ್ ಆಗಿ ಗೆದ್ದೆ. 2010ರಲ್ಲಿ, 2005 ಮುಗಿದು 10ರಲ್ಲಿ. ಹಾಗೆ 13ರಲ್ಲಿ ಮತ್ತೆ ಪುನಃ ವಿಧಾನಸಭೆ ಎಲೆಕ್ಷನ್, MLA ಎಲೆಕ್ಷನ್ ಬಂತು. ಹಾಗೂ ನಾನು ಪಕ್ಷದವ್ರ ಹತ್ರ ಎಲ್ಲರ ಹತ್ರ ಕೇಳಿದೆ, ನಾನು ಗೆಲ್ಲಿಕ್ಕೆ ಅವಕಾಶ ಇದೆ, ಟಿಕೆಟ್ ಕೊಡಿ ಅಂತ. ಇಲ್ಲ, ಆಗೋದಿಲ್ಲ, MLA ಇದ್ದಾರೆ, JD ನಾಯಕರು MLA ಇದ್ರು, ಪಕ್ಷದಿಂದ MLA ಇದ್ದವರು ಇದ್ದಾರೆ, ಕೊಡ್ಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲೂ ಹೇಳಿದೆ, ನಾನು ಮತ್ತೆ ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ, ನಾನು ಪಕ್ಷೇತರನಾಗಿ ನಿಲ್ತೀನಿ ಅಂತೇಳಿ ಹೇಳಿದೆ. ಆ ಸಂದರ್ಭದಲ್ಲೂ ನನ್ನ ಕ್ಷೇತ್ರದ ಜನ ನನಗೆ 10,000 ಲೀಡಲ್ಲಿ ಶಾಸಕರಾಗಿ ಮತ್ತೆ ಪುನಃ ವಿಧಾನಸೌಧಕ್ಕೆ ಕಳಿಸೋದು. ನಾನು ಯಾವತ್ತೂ ನನ್ನ ಕ್ಷೇತ್ರದ ಜನ ಅವರನ್ನ ದೇವರು ಅಂತ ತಿಳ್ಕೊಂಡಿದ್ದೇನೆ. ಅವರ ಆಶೀರ್ವಾದದಿಂದ 2018ಕ್ಕೆ ಸ್ವಲ್ಪ 5,000 ಮತದಲ್ಲಿ ಸೋತೆ. ನಾನು ಕಾಂಗ್ರೆಸ್ ಪಕ್ಷದಿಂದ ನಿಂತು ಸೋತೆ. ಆ ನಂತರ ಮತ್ತೆ ಪುನಃ ಮುಖ್ಯಮಂತ್ರಿಗಳು ಹತ್ರ ಬಂದೆ, ಸರ್ ನಾನು ಸೋತೆ ಅಂತ ಹೇಳಿದೆ. ಅವರು ಒಂದು ಮಾತು ಹೇಳಿದ್ರು, ಇವತ್ತಿನಿಂದನೇ ಕೆಲಸ ಪ್ರಾರಂಭ ಮಾಡು, ಇದು ಸೋಲಲ್ಲ, ಜಾಗ್ರತೆ, ಇದು ಮುಂದೆ ಒಳ್ಳೇದಾಗ್ತದೆ. ಟಿಕೆಟ್ ನೀನು ಬಿಟ್ಟು ಕೊಡೋದಿಲ್ಲ ಯಾರಿಗೂ, ಇವತ್ತೇ ಹೇಳ್ತಾ ಇದ್ದೀನಿ. V.Pharm ಮನೆ ಕಳಿಸ್ತೀನಿ, ಹೋಗಿ ಕೆಲಸ ಶುರು ಮಾಡು ಅಂದ್ರು. 5 ವರ್ಷ ಕೆಲಸ ಮಾಡಿ V.Pharm ಮನೆ ಕಳಿಸಿದ್ರು. V.Pharm ಜೊತೆಲಿ ಬೇರೆ ಬೇರೆನೂ ಮನೆಗೆ ಕಳಿಸಿದ್ರು. ಅವರು ಫಾರಂ ಎಲ್ಲ ಇದೆ. ಅವ್ರ ಸಹಕಾರದಿಂದ, ಅಷ್ಟ ಅರ್ಥ ಆಗಲ್ವಾ ಎಲ್ಲರಿಗೂ, ಏನ್ ಕಳ್ಸವ್ರೆ, ಅವ್ರ ಸಹಕಾರದಿಂದ ಮತ್ತೆ ನಾನು ಪಕ್ಷದಿಂದ ನಿಂತು 1 ಲಕ್ಷಕ್ಕೂ ಅಧಿಕ ಮತವನ್ನು ತಗೊಂಡೆ. 30,000 ಮೇಲೆ ಲೀಡನ್ನು ತಗೊಂಡು ಆಯ್ಕೆ ಆಗಿ ಬಂದೆ. ಮತ್ತೆ ಆ ಸಂದರ್ಭದಲ್ಲಿ ಮಂತ್ರಿನೂ ಮಾಡಿದ್ರು. 3 ವರ್ಷ ಒಳ್ಳೆಯ ರೀತಿಯಲ್ಲಿ ಇಲಾಖೆಯನ್ನು ನಡೆಸಿದ್ದೇನೆ. ಬೇರೆ ಬೇರೆ ಕಾರಣಗಳಿರ್ಬೋದು, ಹೇಳಲಿಕ್ಕೆ ಹೋಗೋದಿಲ್ಲ ನಾನು. ಆ ಇಲಾಖೆಯನ್ನ ಸಾಮಾನ್ಯ ಜನಕ್ಕೆ, ಬಡವರಿಗೆ ಏನು ಮುಡಿಸ್ಲಿಕ್ಕೆ ನನಗೆ ಬೇಕಾದ ಹಾಗೆ, ಅಥವಾ ಸಾಮಾನ್ಯ ಜನಕ್ಕೆ, ಬಡವರಿಗೆ ಅಥವಾ ಜಿಲ್ಲೆ ಜನಕ್ಕೆ ಬೇಕಾದ ಹಾಗೆ ಮಾಡಲಿಕ್ಕೆ ಕಾರಣಾಂತರದಿಂದ ಆಗಲಿಲ್ಲ. ಅದರ ಬಗ್ಗೆ ನಾನು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ಬಹಳ ಏನು ಕೊಟ್ಟಿದ್ದಾರೆ ಜವಾಬ್ದಾರಿ, ಅದನ್ನ ಮಾಡಿದ್ದೇನೆ. ಮೊನ್ನೆನೂ ನನ್ನ ಹೆಸರು ಬಂತು. ಹೆಸರು ಬಂದಾಗೂ ಹೇಳಿದ್ರು, ನೀನ್ ಮಂತ್ರಿ ಆಗ್ತಾ ಇದ್ದೆ, ಬಾರಪ್ಪ ಅಂದ್ರಿ. ಆ ನಂತರ ಹೇಳಿದ್ರು, ಇಲ್ಲ ಸ್ವಲ್ಪ ವ್ಯತ್ಯಾಸ ಆಗಿದೆ, ಸುಧಾರಿಸ್ಕೊಳ್ಬೇಕು ಅಂದ್ರು. ನಾನೇನು ಮಾತಾಡಲಿಲ್ಲ. ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಮಾಡಿದ್ದಾರೆ, ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ಮತ್ತೆ ಮತ್ತೆ ಹೇಳ್ತೀನಿ, ನನಗೆ ಸಂಪೂರ್ಣವಾದಂತ ಸಹಾಯ ಮತ್ತೆ ಈ ಸ್ಥಾನಕ್ಕೆ ಬರಲಿಕ್ಕೆ ಕಾರಣ ನನ್ನ ಕ್ಷೇತ್ರದ ಮತದಾರರು. ಅವ್ರು ನನ್ನ ಆಯ್ಕೆ ಮಾಡೋದ್ರಿಂದ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು. ಮತ್ತೆ ಅದೇ ರೀತಿಯಲ್ಲಿ ನನ್ನ ಕಾರ್ಯಕರ್ತರು ಇರ್ಬೋದು, ಮುಖಂಡರು ಇರ್ಬೋದು, ಅಥವಾ ಹಿತೈಷಿಗಳಿರ್ಬೋದು, ಅವರಿಗೆಲ್ಲ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಯಾಕೆಂದ್ರೆ ನನಗೆ ಹೇಳಿದೆ, ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ನಾನು ಏನು ಗೊತ್ತಿಲ್ಲ, ಏನು ಆಸೆ ಇಲ್ಲ, ಇಲ್ಲಿಗೆ ತಂದು ನಿಲ್ಲಿಸಿದ್ದಾರೆ ನನ್ನ ಕ್ಷೇತ್ರದ ಜನ. ಅವ್ರಿಗೋಸ್ಕರ ಎಲ್ಲರ ಸಹಕಾರ ತಗೊಂಡು ಕ್ಷೇತ್ರದ ಜನಕ್ಕೆ ಏನಾಗಬೇಕು ಅದರಲ್ಲೂ ಜವಾಬ್ದಾರಿ ಕೊಟ್ಟಿದ್ದಾರೆ. ಉಪಸಭಾಧ್ಯಕ್ಷರಾಗಿ
ಇದು ಈ ರಾಜ್ಯದ ಸಾಮಾನ್ಯ ಜನಕ್ಕೆ, ಬಡವರಿಗೆ, ಕಟ್ಟಕಡೆ ವ್ಯಕ್ತಿಗೆ, ಏನು ಎಲ್ಲರೂ ಇಲ್ಲಿ ಏನು ಶಾಸಕರಿದ್ದೀರಿ, ನೀವು ನಿಮ್ಮ ಕ್ಷೇತ್ರ ಸಲುವಾಗಿ ಹೇಳ್ತೀರಿ ಅನ್ನೋದು ಗೊತ್ತಿರ್ತದೆ. ನನಗೆ ಕಷ್ಟ ಗೊತ್ತಿದೆ. ಹಾಗಾಗಿ ಎಲ್ಲರ ವಿಶ್ವಾಸಕ್ಕೆ ತಗೊಂಡು ಈ ರಾಜ್ಯದ ಜನಕ್ಕೆ ನ್ಯಾಯ ಕೊಡುವಂತ ಕೆಲಸವನ್ನ ಈ ಸ್ಥಾನದಲ್ಲಿ ಕುಂತು ಮಾಡ್ತೀನಿ ಅಂತೇಳಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಯಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು, ಅರವಿಂದ್ ಬೆಲ್ಲಾದೂರು, ಸುರೇಶ್ ಬಾಬು ಅವರು, ದಿನಕರ್ ಶೆಟ್ಟರು, ಆರ್ ವಿ ದೇಶಪಾಂಡೆ ಸಾಹೇಬರು, ಎಚ್ ಡಿ ತಮ್ಮಯ್ಯ ಅವರು, ಎಸ್ ಪಾಲ್ ಸುವರ್ಣ ಅವರು, ಹರೀಶ್ ಪೂಂಜಾ ಅವರು, ಇವರೆಲ್ಲ ನನ್ನ ಬಗ್ಗೆ ಬಹಳ ಹತ್ತಿರದಿಂದ ತಿಳ್ಕೊಂಡು ಮಾತಾಡಿದ್ರು. ತಮಗೆಲ್ಲರಿಗೂ ಅಭಿನಂದಿಸ್ತೀನಿ. ಕರ್ನಾಟಕದ ವಿಧಾನಸಭೆ ಪ್ರಜಾಪ್ರಭುತ್ವ ಅತ್ಯಂತ ಮಹತ್ವದ ವೇದಿಕೆಯಾಗಿದೆ. ಈ ಪವಿತ್ರವಾದ ಸದನದ ಗೌರವ, ಘನತೆ, ಸಂಪ್ರದಾಯ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯವನ್ನು ಕಾಪಾಡುವುದು ನನ್ನ ಈ ಉಪಸಭಾಧ್ಯಕ್ಷನಾಗಿ ನನ್ನ ಪ್ರಮುಖ ಜವಾಬ್ದಾರಿಯನ್ನಡಿ ನಾನು ತಿಳ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲೂ ವ್ಯತ್ಯಾಸ ಆಗದೇ ಇರುವ ಹಾಗೆ ನಿಮ್ಮೆಲ್ಲರ ಸಹಕಾರದಿಂದ ನಾನು ಈ ಜವಾಬ್ದಾರಿಯನ್ನು ನಿಭಾಯಿಸ್ತೇನೆ ಎಂದು ಹೇಳಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು